ಈಗ ನನಗೆ ನಿದ್ದೆ ಬರ್ತಿರಲಿಲ್ಲ. ಹತ್ತತ್ರ 1:30, 1:45 ಸುಮ್ಮನೆ ಚಿಂತೆ ಅದು ಇದು. ನಾನು ಏನಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ ಅಂದರೆ, ನಾನು ನಿಮ್ಮ ಥರನೇ ಒಬ್ಬ ಕನ್ಫ್ಯೂಸ್ಡ್, ಸ್ಟಕ್, ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್. ಈಗ ನಾನು ನನ್ನ ಕತೆ ಹೇಳ್ತೀನಿ. ಇದನ್ನು ನಾನು ಯೂಟ್ಯೂಬಲ್ಲಿ ಹಾಕೋಣ ಅಂತ. ಯಾಕಂದರೆ ಡೈಲಿ ಇನ್ಮೇಲೆ ನೈಟ್ ಟೈಮ್ ನನ್ನ ಐಡೆಂಟಿಟಿನ ರಿವೀಲ್ ಮಾಡ್ದಲೆ ನನ್ನ ಮಾತು, ಅಂದರೆ ನನ್ನ ಥಾಟ್ಸ್ ಬಂದು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತೀನಿ. ಇದು ಹೊಸ ಪ್ರಯತ್ನ ಥರನ ಆಗ್ಬೋದು, ಯಾವ ಥರ ಬೇಕಾದರೂ ಆಗ್ಬೋದು, ಗೊತ್ತಿಲ್ಲ. ಸದ್ಯಕ್ಕೆ ಒಬ್ಬ ನಾನ್ ಸಕ್ಸಸ್ಫುಲ್ ಅನ್ನೋದಕ್ಕಿಂತ ಒಬ್ಬ ಸ್ಟಿಲ್ ಲರ್ನರ್ ಒಂದು ಜರ್ನಿ, ನಂದೊಂದು ದಿನದ ಅಪ್ಡೇಟ್ ಪ್ರತಿಯೊಂದೂ, ಅಂದರೆ ನನ್ನ ಪರ್ಸ್ನಲ್ ಲೈಫ್ ಅಲ್ಲ, ಈಗ ನಡೀತಿರೋ ಬೆಳವಣಿಗೆ, ನಮ್ಮ ಸುತ್ತಮುತ್ತ ನಡೀತಿರೋ ಬೆಳವಣಿಗೆ, ಇನ್ಫ್ರಾಸ್ಟ್ರಕ್ಚರ್ ವೈಸ್, ಪೊಲಿಟಿಕಲ್ ವೈಸ್, ಪ್ರತಿಯೊಂದೂ, ಎಜುಕೇಷನ್ ವೈಸ್ ಅಥವಾ ಮೆಂಟಲ್ ಹೆಲ್ತ್ ಬಗ್ಗೆ ಪ್ರತಿಯೊಂದೂ ರಾ ಆ್ಯಂಡ್ ರಿಯಲ್ ಆಗಿ ನಿಮ್ಮ ಮುಂದೆ ಮಾತಾಡ್ತೀನಿ. ಇದು ಕನ್ನಡದಲ್ಲೇ ಇರುತ್ತೆ. ಈ ಚಾನೆಲ್ ಹೆಂಗೋಗುತ್ತೆ ಏನು ಎತ್ತ ಏನೇನು ಗೊತ್ತಿಲ್ಲ, ಇನ್ನೂ ಚಾನೆಲ್ ನೇಮು ಡಿಸೈಡ್ ಮಾಡಿಲ್ಲ. ಬಟ್ ನನ್ನ ತಲೆಯಲ್ಲಿ ಈಗ ಸದ್ಯಕ್ಕೆ ಏನು ಬರ್ತಿದೆಯೋ ಹಾಗೆ ಹೇಳ್ತಾ ಇದ್ದೀನಿ. ನಾನೊಬ್ಬ ಸೌತ್ ಕರ್ನಾಟಕದ ಒಬ್ಬ ಪ್ರಜೆ. ಅರ್ಲಿ 2000 ಹುಟ್ಟಿದ್ದು, ಒಂದು ಲೋಯರ್ ಮಿಡಲ್ ಕ್ಲಾಸಲ್ಲಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು. ಅಪ್ಪ ಬಂದು ಅವರು ಆಟೋ ಡ್ರೈವರಾಗಿ ಸ್ಟಾರ್ಟ್ ಮಾಡಿದ್ರು. ಈಗ ಜರ್ನಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಅಲ್ಲಿಂದ ಒಂದೇ ಒಂದು ಸ್ಟೆಪ್ ಮೇಲೆ ಕತ್ತಿ ಒಂದು ಮಿಡಲ್ ಕ್ಲಾಸಲ್ಲಿ, ಅಂದರೆ ಎಲ್ಲನೂ ಇದೆ ಬಟ್ ಎಂಜಾಯ್ ಮಾಡೋಕ್ಕೆ ಆಗ್ತಿಲ್ಲ, ಕಮಿಟ್ಮೆಂಟ್ಸ್. ಈಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾನು ಎಷ್ಟು ಕಂಫರ್ಟಬಲ್ ಇದ್ದೀನಿ ನನಗೆ ಗೊತ್ತಿಲ್ಲ, ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಹೋಗ್ತಾ ಓಪನ್ ಅಪ್ ಆಗ್ತೀನಿ, ಮಾತಾಡ್ತೀನಿ. ನನ್ನ ಮೈಂಡಲ್ಲಿ ಈಗ ಹೆಂಗಿದೆ ಅಂದರೆ, ನನ್ನ ಥರನೇ ಈಗ ಎಷ್ಟೊಂದು ಜನ ಈ ವಿಡಿಯೋ ಏನಾದರೂ ತುಂಬ ಶೇರ್ ಆಗಿ ರಿಲೇಟ್ ಮಾಡ್ಕೊಳ್ಳೋರು ಸಿಕ್ಕಿದ್ರೆ ರಿಲೇಟ್ ಮಾಡ್ಕೊಳ್ಳಿ ಅಂತ ಆಗ್ತಿರೋದು. ನಂದೀಗ ಗ್ರ್ಯಾಜುಯೇಷನ್ ಮುಗಿದಿದೆ. ನನ್ನ ಹತ್ರ ಈಗ ಒಂದು ಕೈಯಲ್ಲಿ ನನ್ನ ಡಿಗ್ರಿ ಇದೆ. ಆದರೆ ಸ್ಕಿಲ್ ಕಾರಣನೋ ಏನೋ ಗೊತ್ತಿಲ್ಲ, ಮಾರ್ಕೆಟಲ್ಲಿ ಜಾಬ್ಸ್ ಅವೈಲಬಿಲಿಟಿ ಕಮ್ಮಿ ಇದೆಯಾ, ನಮಗೆ ಹುಡ್ಕಕ್ಕೆ ಬರ್ತಿಲ್ವಾ, ಏನು ಅಂತ ಗೊತ್ತಾಗ್ತಿಲ್ಲ. ಹಾಕಿದ ಕಡೆ ಎಲ್ಲ ರಿಜೆಕ್ಷನ್ಸ್, ಅಥವಾ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂ ಆದಮೇಲೆ ಕರೆಯಲ್ಲ. ಎಲ್ಲ ಕಡೆನೂ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾರೆ. ನಾನು KCT ಬರೆದು VTU ಅಂಡರ್ ಒಂದು ರೇರ್ ಕೋರ್ಸ್ ತಗೊಂಡು, ಕಮ್ಮಿ ಜನ ದ ರೋಡ್ ನಾಟ್ ಟೇಕನ್ ಅನ್ನೋ ಥರ ಒಂದು ಇಲ್ಲ, ಏನಕ್ಕೆ ಡಿಮ್ಯಾಂಡ್ ಬರ್ಬೋದು, ಯಾರೂ ಇಲ್ಲ, ಕಮ್ಮಿ ಜನ ಅಂದ್ಕೊಂಡು ಒಂದು ಬ್ಲೈಂಡ್ ಪರ್ಸ್ಪೆಕ್ಟಿವ್ ಹಿಡ್ಕೊಂಡು ಜಾಯ್ನ್ ಆದೆ. ಕೋರ್ಸ್ ಮಾಡಿದೆ, ಹಂಗಾಡಿ ಮಾಡಿ ಮುಗಿಸ್ದೆ. ಮಧ್ಯದಲ್ಲಿ ಕೆಲವೊಂದು ಇಂಟರ್ನ್ಶಿಪ್ಸ್ ಅಟೆಂಡ್ ಮಾಡಿದೆ. ಅದು ಮಾರ್ಕೆಟ್ ಲೆವೆಲ್ಗಿತ್ತೋ ಇಲ್ವೋ
ಅಂತ ಅಂದ್ಕೊಂಡ್ರೆ, ಈಗ ಅಂದ್ಕೊಂಡ್ರೆ ಹೌದು, ಸುಮ್ಮನೆ ಕಾಲೇಜವರು ಅದನ್ನು ಕಾಟಾಚಾರಕ್ಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ಕಾಲೇಜವ್ರನ್ನ ಬ್ಲೇಮ್ ಮಾಡ್ಬೇಕಾ, ನನ್ನ ಮೇಲೆ ಬ್ಲೇಮ್ ಮಾಡ್ಕೊಬೇಕಾ ಏನೋ ಅಂತ ಗೊತ್ತಿಲ್ಲ. ಇಂಟರ್ನ್ಶಿಪ್ಪು ಅಲ್ಲಿ ಏನು ಕಲಿತೆ, ಈ 4 ವರ್ಷ ಏನು ಕಲಿತೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಆ ಥರ ನನ್ನ ಪರಿಸ್ಥಿತಿ. ಈಗ ನಾನು ಮಲ್ಕೊಂಡಿದ್ದೆ, ತಲೆಗೆ ಬಂದಿದ್ದೇನೆಂದರೆ ನಿದ್ದೆ, ಅಂದರೆ ಸುಮ್ಮನೆ ಥಾಟ್ಸ್ ಓಡ್ತಾಯಿತ್ತು, ನಿದ್ದೆ ಬರ್ತಿರಲಿಲ್ಲ. ಏನು ತಿಂಕಂದರೆ ಏನೂ ಮಾಡ್ತಿಲ್ಲ, ಖರ್ಚಿಗೆ ದುಡ್ಡಿಲ್ಲ. ಈ ಮಿಡಲ್ ಕ್ಲಾಸಲ್ಲಿ ಹೆಂಗೆ ಅಂದರೆ ಇನ್ಕಮ್ ಏನೋ ಪರವಾಗಿಲ್ಲ, ಒಂದು ರೇಂಜಿಗೆ ಬರ್ತಿರುತ್ತೆ. ಕಮಿಟ್ಮೆಂಟ್ಸ್ ಮಾಡ್ಕೊಂಬಿಟ್ಟಿರ್ತೀವಿ ಆ ಇನ್ಕಮ್ ತಕ್ಕನಾಗೆ. ಮೇಗ್ಲು ಮೋಡ ನೋಡಿಕೊಂಡು ಸೇದಬಾಯಿಗೆ ಹುಚ್ಚೋಯ್ಕು ಅಂತಾರಲ್ಲ, ಆ ಥರ ಚೆನ್ನಾಗಿರಬೇಕು. ಒಂದು ಇರೋದಕ್ಕೆ ಒಂದು ಶೆಲ್ಟರ್ ಬೇಕು, ಪ್ರಾಪರಾಗಿರಬೇಕು, ಮನೆ ಇರಬೇಕು ಅಂದ್ಬಿಟ್ಟು ಸಾಲ ಮಾಡಿ ಮನೆಯವರು ಮನೆ ಕಟ್ಟಿದ್ರು. ಆ ಮನೆ ಕಟ್ಟೋಕೆ ಹೋದಾಗ ನಮಗೆ ಹೆಂಗಂದರೆ ಮಿಡಲ್ ಕ್ಲಾಸ್ ಜನ ಇರೋದ್ರಿಂದ ಇರಲಿ ಅಂದ್ಬಿಟ್ಟು ಕೈಗೆ ಮೀರಿದ್ದು ಆಸೆಗಳು, ಇಲ್ಲ ತೀರಿಸ್ಕೊಳ್ಳೋಣ ಹಿಂಗೆ ಇರಲ್ಲ, ಟೈಮು ಸರಿ ಹೋಗುತ್ತೆ ಅಂತ ಫಸ್ಟು ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ವಿ. ಲಾಕ್ಡೌನ್ ಬಂತು, ಮನೆ ಕಟ್ಟೋಕ್ಕೆ ಸಾಲ ಮಾಡಿದ್ವಿ. ಲಾಕ್ಡೌನ್ ಬಂದಿದ್ದರಿಂದ ಅಪ್ಪನ ಕೆಲಸ 2 ವರ್ಷ ಅಪ್ಪಂಗೆ ಕೆಲಸ ಇರಲಿಲ್ಲ, ಅಟ್ಲೀಸ್ಟ್ 1.5 ವರ್ಷ ಕೆಲಸ ಇರಲಿಲ್ಲ. ಹಾಗಂತ ರೆಡಿ ಕ್ಯಾಶ್ ಇಟ್ಕೊಂಡು ನಾವೇನು ಕಟ್ಟಿರಲಿಲ್ಲ. ಆ ಲೋನು ಮತ್ತು ಗೋಲ್ಡ್ ಲೋನ್ ತೆಗೆದು ಮಾಡಿದ್ದಿದ್ದು. ಸೊ ಮನೆ ಅರ್ಧಕ್ಕೆ ನಿಂತು ಬಿಡುತ್ತಲ್ಲ ಅಂದ್ಬಿಟ್ಟು ಇನ್ನೊಂದಷ್ಟು ಕೈ ಸಾಲಗಳು ಮಾಡಿ ಈಗ ಹೆಂಗಾಗಿದೆ ಅಂದರೆ ದುಡಿಯೋದಕ್ಕಿಂತ 1.5 ಪಟ್ಟು ಮೇಲೆ ಬರ್ತಿದೆ. ಹೆಂಗೆ ತೀರಿಸೋದು? ನನ್ನ ಕಡೆ ತಿರುಗಿ ನೋಡ್ತಾರೆ. ವಯಸ್ಸಿಗೆ ಬಂದ ಮಗ, ಗ್ರ್ಯಾಜುಯೇಷನ್ ಮುಗಿಸು ಮನೇಲಿ ಕೂತಿದ್ದೀನಿ. ಈ ಕಡೆ ನನಗೂ ಹೆಲ್ಪ್ ಮಾಡಬೇಕು ಅಂತ, ಬಟ್ ಕೆಲಸ ಸಿಗ್ತಿಲ್ಲ. ಅವರಿಗೆ ದುಡ್ಡು ಕೇಳೋಕ್ಕೂ, ನನ್ನ ಖರ್ಚಿಗೆ ದುಡ್ಡು ಕೇಳೋಕ್ಕೂ ಆಗಲ್ಲ. ಪಾಪ ಅವರೇ ಕಷ್ಟದಲ್ಲಿದ್ದಾರೆ, ನಾನೇನು ಮಾಡೋದು ಅಂತ. ಈ ಕಡೆ ಅವರು ನನ್ನನ್ನು ಕಷ್ಟಪಟ್ಟು ಸಾಕಿದ್ದಾರೆ, ಒಳ್ಳೇದಾಗಲಿ, ಮಗ ಚೆನ್ನಾಗಿರಲಿ ಅಂತ. ಅವರು ಕಷ್ಟದಲ್ಲಿರ್ಬೇಕಾದ್ರೆ ಕಷ್ಟ ಕಾಲದಲ್ಲಿ ಅವರಿಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ಈಗ ಹೆಂಗಂದರೆ ಮನೇಲಿ ಟಿ ವಿ ಇದೆ, ಒಳ್ಳೆ ಟಿ ವಿ ಇದೆ, ಒಳ್ಳೆ ಕಂಪ್ಯೂಟರ್ ಇದೆ. ಈವನ್ ಮನೇಲಿ ನನ್ನ ಒಂದು ವರ್ಕ್ ಇದೆ, ಏನೋ ಬೇಕಾಗುತ್ತೆ ಅಂದ್ಬಿಟ್ಟು ವೈಫೈ ಇದೆ. ವೈಫೈ ಎಂಥ ಲಕ್ಸುರಿ, ವೈಫೈ ಇದೆ. ಅದು ಒಂದು ನನ್ನ ಹತ್ರ ಒಳ್ಳೆ ಪಿ ಸಿ ಇದೆ, ಲ್ಯಾಪ್ಟಾಪ್ ಇದೆ, ಎಲ್ಲ ಪ್ರತಿಯೊಂದು ಇದೆ. ಯುಟಿಲೈಸ್ ಮಾಡ್ಕೊಳಕ್ಕಾಗ್ತಿಲ್ಲ. ಏನು ಮಾಡೋದು? ಯೂಟ್ಯೂಬ್ ಮೇಲೆ ಬರೋಣ ಕಾಂಪಿಟೇಷನ್, ಅಥವಾ ನನ್ನ ಹತ್ರ ಸ್ಕಿಲ್ ಇದೆಯಾ ಅನ್ನೋ ಡೌಟು, ನನ್ನ ಕೈಲಾಗುತ್ತಾ ಅನ್ನೋ ಡೌಟು. ಆಯಿತು ಮಾಡೋಣ ಅಂದರೆ ಏನು ಮಾಡೋಣ ಅಂತ ಪ್ರತಿಯೊಂದೂ ಮಾಡೋದಾ ಬೇಡವಾ ಡೌಟ್ಗಳು, ಸೆಲ್ಫ್ ಡೌಟ್. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್. ಒಂದು ಸತಿ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡೋಣ ಅನಿಸುತ್ತೆ, ಬೇಡ ಪ್ರೈವೇಟ್ ಜಾಬಿಗೆ ಮಾಡೋಣ ಅನಿಸುತ್ತೆ, ಅಥವಾ ಯಾವುದೋ ಒಂದು ಜಾಬಿಗೆ ಹೋಗ್ಬಿಡೋಣ. ಯಾವುದೋ ನನ್ನ ಬ್ರ್ಯಾಂಚ್ ಅಲ್ದಲ್ಲಿರೋ ಬೇರೆ ಒಂದು ಬ್ರ್ಯಾಂಚು, ಈ ಸ್ವಿಗ್ಗಿ ಝೊಮ್ಯಾಟೋನಾದರೂ ಮಾಡಿಬಿಡೋಣ ಅನಿಸುತ್ತೆ, ಅಥವಾ
ಒಂದು ಎನಿ ಡಿಗ್ರಿ ಜಾಬ್ ಮಾಡಿಬಿಡೋಣ, ಲೋಯರ್ ಯಾವ್ದಾದ್ರು ಒಂದು 20,000 15,000 ಕೆಲ್ಸಕ್ಕೆ ಮಾಡಿಬಿಡೋಣ ಅನಿಸುತ್ತೆ. ಬಟ್ ನಾನು ಓದಿದ್ದೇನು ಪ್ರಯೋಜನ ಇಲ್ಲ ಅಂತಲೂ ಅನಿಸುತ್ತೆ. ಈಗ ಒಂದು ತೀರಾ ಒಂದು ಕೆಟ್ಟ ಕನ್ಫ್ಯೂಷನ್ ಸ್ಟೇಟು. ಹೌದು, ಟೈಮ್ ಹಿಂಗೆ ಇರಲ್ಲ, ನಾವೆಲ್ಲರೂ ಅಪ್ಗ್ರೇಡ್ ಆಗೇ ಆಗ್ತೀವಿ. ಲೈಫ್ ಪಾಠ ಕಲಿಸುತ್ತೆ. ಬಟ್ ಈ ಸ್ಟೇಜ್ ಫುಲ್ ಬ್ಲ್ಯಾಂಕ್. ನಿದ್ದೆ ಬರ್ತಲ್ಲ, ನೆಮ್ಮದಿ ಇಲ್ಲ, ಫುಲ್ ಖುಷಿನೂ ಪ್ರಾಪರಾಗಿ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಒಂದು ಹಬ್ಬ ಪ್ರಾಪರಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಒಂದೊಂದು ಟೈಮ್ ಕನ್ಫ್ಯೂಷನ್ ಸ್ಟೇಟಿಗೆ ಬಂದ್ಬಿಡುತ್ತೆ. ಏನನ್ನು ಮಾಡಬೇಕು, ಏನು ಮಾಡಬಾರ್ದು. ಈಗ ನಂಗೆ ಕೆಲಸ ಸಿಗದಿಲ್ಲದಕ್ಕೆ ಕಾಲೇಜ್ ಬ್ಲೇಮ್ ಮಾಡಬೇಕಾ, ಎಜುಕೇಷನ್ ಸಿಸ್ಟಮ್ ಬ್ಲೇಮ್ ಮಾಡಬೇಕಾ, ಅಥವಾ ನಾನು ನನ್ನನ್ನು ಬ್ಲೇಮ್ ಮಾಡ್ಕೊಬೇಕಾ? ಈ ಥರ ಪರಿಸ್ಥಿತಿ. ಈ ವಿಡಿಯೋ ಹೆಂಗೋಯ್ತು ಏನು ಗೊತ್ತಿಲ್ಲ. ರೆಕಾರ್ಡ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅಷ್ಟೇ. ರಿಲೇಟ್ ಮಾಡ್ಕೊತಾರೆ, ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊತೀರ. ಬಟ್ ನನ್ನ ಥರದಲ್ಲಿ ಯಾರಾದರೂ ಒಬ್ಬ ಕನ್ಫ್ಯೂಸ್ಡ್ ಏನಾದರೂ ಒಂದಿರುತ್ತೆ. ಬಟ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಏನಕ್ಕೆ ಅಂದರೆ, ಒಂದೇ ಒಂದು ಕಾರಣ ಅಂದರೆ, ಈಗ ಅಪ್ಲೋಡ್ ಮಾಡಿ ನನಗೆ ಗೊತ್ತಾಗುತ್ತೆ. ಯಾವಾಗಲೂ ಒಂದೇ ಥರ ಇರಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು ಒಂದು ಚಾಪ್ಟರ್ ಯಾವ ಚಾಪ್ಟರ್ ಅಂತ ಗೊತ್ತಿಲ್ಲ, ಬಟ್ ನಾನು ಕೇಳಿದ್ದೊಂದು ನೆನಪು. ಯಾರೋ ಕೃಷ್ಣನ್ ಕೇಳಿದಾಗ ಕೃಷ್ಣ ನಿನಗೆ ಕಷ್ಟದಲ್ಲಿದ್ದವನಿಗೂ ಖುಷಿಯಲ್ಲಿದ್ದವನಿಗೂ ಒಂದೇನು ಹೇಳಕ್ಕೆ ಇಷ್ಟಪಡ್ತೀಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನಂತೆ, ಈ ಸಮಯ ಹಿಂಗೆ ಇರಲ್ಲ ಅಂತ. ಈಗ ತೀರಾ ಖುಷಿಯಲ್ಲಿದ್ದವ್ರಿಗೂ ಹೆಂಗೆ ಸಮಯನ ಬಳಸ್ಕೊಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಬರಲಿ ಅಂತ ಹೇಳಿರ್ಬೋದು. ಅಥವಾ ತೀರಾ ದುಃಖದಲ್ಲಿರ್ಬೇಕಾದ್ರೂ ಇಷ್ಟೊಂದು ಕನ್ಫ್ಯೂಷನ್ ಎಲ್ಲ ಬೇಡಕ್ಕಂದ, ಎಲ್ಲ ಸರಿ ಹೋಗುತ್ತೆ, ನಿನಗೂ ಟೈಮ್ ಬರುತ್ತೆ ಅನ್ನೋ ಥರ ಇರ್ಬೋದು. ಏನು ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಹೋಪಲ್ಲಿ ನಾನು ನನ್ನ ಒಂದು ಅಪ್ಡೇಟ್ ಜೊತೆಗೆ ನನ್ನ ಥರ ಯಾರಾದರೂ ನೀವು ನೋಡ್ತಾ ರಿಲೇಟ್ ಮಾಡ್ಕೊಂಡು ಸ್ಟಕ್ ಆಗಿರೋರಿಗೆ ಈ ವಿಡಿಯೋ ಬನ್ನಿ, ಜೊತೆಗೆ ಅಪ್ಡೇಟ್ ಆಗೋಣ ಅಷ್ಟೇ. ಹೆಂಗೆ ಎಂಡ್ ಕೊಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ತುಂಬ ವಿಡಿಯೋಸ್ ನೋಡ್ತೀವಿ, ಓವರ್ಲೋಡ್ ಆಫ್ ಇನ್ಫಾರ್ಮೇಷನ್. ಯಾವ್ದು ತೊಗೊಳ್ಬೇಕು, ಯಾವ್ದು ಬಿಡಬೇಕು, ಯಾವ್ದು ನಿಜ, ಯಾವ್ದು ಸುಳ್ಳು, ಅದನ್ನೆಲ್ಲ ಜೊತೆಗೆ ಅಪ್ಡೇಟ್ ಆಗೋಣ. ಸರಿ, ಗುಡ್ ನೈಟ್. Honestly, it's me and you. Bye.